ಯ ಭಾಳ ದಿಟ್ಟ ನೇರ ಅವ ಶರಣ. ಯಾರ್ದು ಬಿಡೆ ಮುರುವತ್ತು ಇಡಂಗಿಲ್ಲ. ಅಂಥ ಕಟ್ಟುನಿಟ್ಟಾದ ಶರಣವ. ಅವರು ಏಕದೇವೋಪಾಸನೆ ಬಗ್ಗೆ ಅದು ಇಷ್ಟು ಖಂಡಿಸ್ತಾರೆ. ನಮಗೆ ಸಮಾಜದಾಗ ಅದು ಹೇಳೋಕ್ಕೆ ಹೆದರಿಕೆ ಆಗ್ತದೆ. ಅಷ್ಟರ ಮಟ್ಟಿಗೆ ಖಂಡಿಸ್ತಾರೆ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಲೊಟ್ಟನ್ನು ಅಡ್ಡ ಬೀಳುವನ ಕಂಡರೆ ಎಡಗಾಲ ಪಾದರಕ್ಷೆ ತೆಗೆದುಕೊಂಡು ಲಟ ಹೊಡಿಯಂದ ಆತ ನಮ್ಮ ಅಂಬಿಗರ ಚೌಡಯ್ಯ. ಬಹುತೇಕ ಎಡಗಾಲ ಪಾದರಕ್ಷಣೆ ಯಾಕೆ ಹೇಳಿರ್ಬೇಕು? ಅದು ಸವೆಲ್ ರೀ ಹೆಚ್ಚಿಗೆ. ಎಡಗಾಲು ಪಾದರಕ್ಷೆ ಸರಿಯಾಗಿ ಇಡ್ಲಿಕ್ಕೆ ಬರಲ್ಲ, ಎರಡು ಪಾದರಕ್ಷೆ ಸರಿಯಾಗಿ ಇಡ್ಲೇ ಬರ್ತಾವೆ. ಆದ್ರೆ ಎಡಗಾಲದು ಹೆಚ್ಚಿಗೆ ಸವೆಯಲ್ಲ, ಬಲಗಾಲದು ಹೆಚ್ಚಿಗೆ ಸವಿತು. ಆ ದೃಷ್ಟಿಯಿಂದ ಎಡಗಾಲ ತಗೊಂಡು ಹೊಡಿ ಅಂತ ಅವ್ರು ಹೇಳ್ಯಾರ. ಅಂದ್ರೆ ಅದು ಸಿಟ್ಟಲ್ಲ, ಅದು ರೋಷ ಅಲ್ಲ, ಕಳಕಳಿ ಅದರ ಗಡಿಗೆ, ಅದರ ಮಾತ್ರ ಹೃದಯದಲ್ಲಿ ಅಡಿಗೆ. ಅಂದ್ರೆ ಒಂದೊಂದು ಸಲ ಮಕ್ಕಳಿಗೆ ನೀವು ಉದ್ದೇಶ ಏನಿರ್ತದ, ಒಳ್ಳೆಯ ಉದ್ದೇಶ ಇರ್ತದೆ. ಈ ತಾಯಿದೇವ್ರ ಮಕ್ಕಳಿಗೆ ಹಾಲು ಕುಡಿಸ್ತೀರಿ ನೀವೇನಂತ, ನಾಯಿ ಬರ್ತದೆ ಕುಡಿ, ದೇವ್ ಬರ್ತದೆ ಕುಡಿ, ಭೂತ್ ಬರ್ತದೆ ಕುಡಿ ಅಂತ ಅನಿಸಿ ಹಂಗೆ ಮಾಡ ಮಕ್ಕಳು ಗಟ್ಟ ಎರಡು ಚಮಚ ಕುಡಿತಾವೆ. ಹಂಗೆ ಇಲ್ಲಿ ಅಂಬಿಗರ ಚೌಡಯ್ಯ ಬೈದಿತ್ತು ಅಂದ್ರೆ ರೋಷ ಕೋಪದಿಂದ ಅಲ್ಲ. ನಮ್ಮ ಒಂದು ಸಂವಿಧಾನ ಬಿಟ್ಟು ಅನ್ಯ ಸಂವಿಧಾನ ಕಡೆ ನೀವು ಹೋಗ್ಬೇಡ್ರಪ್ಪ. ನಮ್ಮ ಸಂವಿಧಾನ ಏನು ಹೇಳ್ತದೆ? ಈ ಭಾರತ ಸಂವಿಧಾನ ಅದ, ನಾವು ಭಾರತ ಸಂವಿಧಾನ ಪ್ರಕಾರ ನಡಿಬೇಕಾ, ನಾವು ಪಾಕಿಸ್ತಾನ ಸಂವಿಧಾನ ಪ್ರಕಾರ ನಡ್ಕೋತೀವಿ ಅಂತ ಹೇಳಬೇಕು? ಅಲ್ಲ, ಭಾರತ ಸಂವಿಧಾನೇ ನಾವು ಸರ್ವಶ್ರೇಷ್ಠ. ಆ ಭಾರತದ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀವಿ. ಭಾರತ ಸಂವಿಧಾನಕ್ಕೆ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಶ್ರೇಷ್ಠ ಧರ್ಮ ಗ್ರಂಥ ಯಾವುದು ಅಂದ್ರೆ ಭಾರತ ಸಂವಿಧಾನ ಅಂತ ನಾವೆಲ್ಲ ಹೇಳ್ತೀವಿ. ಅದಕ್ಕೆ ನಾವು ಆ ಸಂವಿಧಾನ ಏನು ಹೇಳ್ತದೆ ಅದನ್ನು ನಾವು ಭಾರತೀಯರು ನಡ್ಕೊಂಬೋದು ನಮ್ಮ ಕರ್ತವ್ಯ. ಹಾಗೆ ಕರ್ತವ್ಯ ಬಿಟ್ಟಾಗ ಅವರಿಗೆ ಸಹಜವಾಗಿ ಶಿಕ್ಷೆ, ಕಾನೂನು ಕ್ರಮ ಕೈಗೊಳ್ಳೋದು ಅನಿವಾರ್ಯ ಇರ್ತದೆ. ಆ ರೀತಿ ಅಂಬಿಗರ ಚೌಡಯ್ಯ ನಮಗೆ ಹಂಗೆ ಮಾಡಿದ. ಅದನ್ನು ಅಂಬಿಗರ ಚೌಡಯ್ಯ ಆ ಒಂದು ಕಳಕಳಿ ಅಲ್ಲಿ ಇವರು ಕ್ರಮ ಕೈಗೊಂಡ್ರು. ಈಗ ಹೇಳಿದ್ರು ನಮ್ಮ